2026ರ ಚುನಾವಣಾ ಆಯೋಗದ ಮತದಾರ ಪರಿಷ್ಕರಣೆಯ ಎಸ್ಐಆರ್ ಪ್ರಕ್ರಿಯೆ ಸಾರ್ವಜನಿಕರಲ್ಲಿ ಸಾಕಷ್ಟು ಗೊಂದಲಗಳನ್ನುಂಟು ಮಾಡಿದೆ. ಈ ಫಾರಂಗಳನ್ನು ಭರ್ತಿ ಮಾಡುವ ವಿಚಾರದಲ್ಲಿ ಗೊಂದಲಕ್ಕೀಡಾದ ಸಾರ್ವಜನಿಕರಿಗೆ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ರಾಷ್ಟ್ರಭಕ್ತ ಬಳಗದ ಸಂಸ್ಥಾಪಕರಾದ ಕೆ.ಎಸ್. ಈಶ್ವರಪ್ಪನವರು ಸಹಾಯ ಮಾಹಿತಿ ಕೇಂದ್ರವೊಂದನ್ನು ತೆರೆದಿದ್ದು, ಇಲ್ಲಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ತಮ್ಮ ಗೊಂದಲಗಳ ನಿವಾರಣೆ ಮಾಡಿಕೊಳ್ಳುತ್ತಿದ್ದಾರೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ 2025ರಲ್ಲಿ ಎಸ್ಐಆರ್ ನಡೀತಾ ಇದೆ. ಈ ಎಸ್ಐಆರಲ್ಲಿ ಜನಕ್ಕೆ ಮೊದಲನೇ ಬೇಕಾಗಿರೋ ಮಾಹಿತಿ 2002ರಲ್ಲಿ ಅವರು ಮತದಾರ ಪಟ್ಟಿಯಲ್ಲಿ ಹೆಸರಿದ್ದರೆ ಆ ಮತದಾರ ಪಟ್ಟಿಯ ಮಾಹಿತಿಯನ್ನು ನೀವು ಫಾರಮಿನ ಲೆಫ್ಟ್ ಸೈಡಲ್ಲಿ ಬರೀಬೇಕು. ಜನ ಏನು ಮಾಡ್ತಾರೆ, ಎಲ್ಲ ಕನ್ಫ್ಯೂಷನ್ ಆಗಿ ಆನ್ಲೈನಲ್ಲಿ ಏನವರ ಎಪಿಕ್ ನಂಬರ್ ಹೊಡೆದ್ರೆ 2025 ಮತ್ತು 2026 ಮಾಹಿತಿಯನ್ನು ತೋರಿಸುತ್ತೆ, ಅದನ್ನು ಎಲ್ಲ ತುಂಬ್ಕೊಂಬರ್ತೀರ. ಇದು ರಾಂಗು. ಫಸ್ಟು 2002ರಲ್ಲಿ ಮಾಹಿತಿ ಇದ್ದರೆ ಮಾತ್ರ ನೀವು ಮಾಹಿತಿಯನ್ನು ಮೆನ್ಷನ್ ಮಾಡಬೇಕು. 2002ರಲ್ಲಿ ಯಾರು ಹುಟ್ಟಿರಲ್ಲ ಅಥವಾ ವೋಟ್ ಮಾಡಿರಲ್ಲ ಅವರು ಅವರ ತಂದೆ ಅಥವಾ ತಾಯಿ ಅಥವಾ ಅವ್ರ ಅಜ್ಜ ಅಥವಾ ಅಜ್ಜಿಯ ಮಾಹಿತಿನ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬರೀಬೇಕು. ಜನಕ್ಕೆ ಇದು ತುಂಬ ಕನ್ಫ್ಯೂಷನ್ ಆಗ್ತದೆ. ಆಮೇಲೆ ಜನಕ್ಕೆ ಇನ್ನೊಂದೇನು ಸಮಸ್ಯೆ ಅಂದರೆ, ಈಗ BLOಗಳು ಅವರಿಗೆ SR ಫಾರಮನ್ನು ಕೊಡ್ತಾ ಇದ್ದಾರೆ. ಅವರು ಸಪೋಸ್ ಶಿವಮೊಗ್ಗದಲ್ಲಿ ಹೊಸಮನೆಯಲ್ಲಿ ವಾಸ ಮಾಡ್ತಾಯಿದ್ರು 2002ರಲ್ಲಿ ಅಂತ ಅಂದ್ಕೊಂಡ್ರೆ, ಈಗ ಅವರು ವೆಂಕಟೇಶ್ ನಗರದಲ್ಲಿ ವಾಸ ಮಾಡ್ತಿದ್ರೆ ಹೊಸಮನೆಯ BLO ಅವರಿಗೆ ಮಾಹಿತಿ ಸಿಗಲ್ಲ. ಅವ್ರು ಏನು ಮಾಡಬೇಕಾಗುತ್ತೆ, ಅವರು ವೆಂಕಟೇಶ್ ನಗರದಲ್ಲಿ ಅವರು 2002ರಲ್ಲಿ ಎಲ್ಲಿ ವಾಸ ಮಾಡ್ತಿದ್ರು ಅಲ್ಲಿ BLOಗಳ ಹತ್ರ ಹೋಗಿ ಆ ಫಾರ್ಮ್ಯಾಟನ್ನು ತೆಗೆದುಬಿಟ್ಟು 2002ರ ಮಾಹಿತಿನ ತೊಗೊಬೇಕು. ಇದು ಯಾರು ಮನೆಗಳನ್ನು ಸ್ವಂತ ಮನೆ ಇರ್ದಲೆ ಯಾರು ಬಾಡಿಗೆ ಮನೆಗಳಲ್ಲಿ ಪದೇ ಪದೇ ಮನೆ ಚೇಂಜ್ ಮಾಡ್ತಾರೆ ಅವರಿಗೆ 2002ರ ಮಾಹಿತಿ ಹುಡುಕೋದು ತುಂಬ ಕಷ್ಟ ಆಗ್ತಾ ಇದೆ. ಸಾಕಷ್ಟು ಜನಗಳಿಗೆ ಗೊಂದಲ ಇದೆ. ಆಮೇಲೆ BLOಗಳು ಇನ್ನೂ ಎಷ್ಟೋ ಜನಕ್ಕೆ 30 to 40% ಜನಗಳಿಗೆ SR ಫಾರ್ಮನ್ನು ಇನ್ನೂ ತಲುಪಿಸಿಲ್ಲ. ಅವರೆಲ್ಲರಿಗೂ ಸಹಕಾರ ಆಗಲಿ ಅಂತೇಳಿ ನಾವು ಶುಭಮಂಗಳದಲ್ಲಿ ರಾಷ್ಟ್ರಭಕ್ತ ಬಳಗದಿಂದ ಈಶ್ವರಪ್ಪ ನೇತೃತ್ವದಲ್ಲಿ ಒಂದು ಸೇವಾ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ವಿನೋಬನಗರದ ಶುಭಮಂಗಳ ಕಲ್ಯಾಣ ಮಂದಿರ ಆವರಣದಲ್ಲಿ ತೆರೆಯಲಾಗಿರುವ ಈ ಸಹಾಯ ಮಾಹಿತಿ ಕೇಂದ್ರಕ್ಕೆ ಎಲ್ಲ ಧರ್ಮದವರಿಗೂ ಮುಕ್ತವಾದ ಅವಕಾಶವಿದ್ದು, ರಾಜ್ಯ ಮಾತ್ರವಲ್ಲದೆ ಅಂತರ್ರಾಜ್ಯಗಳಿಂದಲೂ ಬಂದು ಇಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಗೊಂದಲಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ. ಇದು ನಮ್ಮದು ಹೆಸರು ಗೊತ್ತಾಗ್ತಿರ್ಲಿಲ್ಲ, ಹಾಗಾಗಿ ನಮಗೆ ಇಲ್ಲಿ ಅಡ್ರೆಸ್ ಕೊಟ್ಟರು. ಈ ಥರ ಈಶ್ವರಪ್ಪ ಅವರು ಸಭಾಂಗಣ ಇದೆ ಅಲ್ಲಿ ಹೋಗಿ ಅಂತ ತುಂಬ ಹೆಲ್ಪ್ ಆಯಿತು. ತುಂಬ ಥ್ಯಾಂಕ್ಸ್ ಅವ್ರಿಗೆ ಹೇಳ್ಕೊಟ್ಟಿದ್ದು. ಫಾರ್ಮ್ ಫಿಲಪ್ ಮಾಡಿಕೊಟ್ರು, ಒಳ್ಳೆಯದಾಯಿತು. ನಮಗೆ ಇದು ಜಾಗ ಎಲ್ಲ ತುಂಬ ಅನುಕೂಲ ಮಾಡಿಕೊಟ್ಟಿದ್ದು ನೋಡಿದರೆ ತುಂಬ ಇಷ್ಟ ಆಯಿತು. ಈ ಥರ ಸೈಲೆಂಟಾಗಿ ಮಾಡ್ತಾಯಿದ್ದಾರೆ, ಗಲಾಟೆ ಇಲ್ಲ, ಏನಿಲ್ಲ, ಚೆನ್ನಾಗಿ ಮಾಡಿಕೊಟ್ಟಿದ್ರೆ. ಗೊತ್ತಿರಲಿಲ್ಲ ಅದು ಯಾವ ಥರ ಅಂತ. ನಮ್ಮದು ವೋಟರ್ ID ವೋಟ್ ಹಾಕಿದ್ದು ಸಿಗ್ತಾ ಇರಲಿಲ್ಲ, ಹಾಗಾಗಿ ಇಲ್ಲಿ ಬಂದು ಅವ್ರು ಫಿಲಪ್ ಮಾಡ್ಕೊಡ್ತಿಲ್ಲ. ತುಂಬ ಒಳ್ಳೆಯದು. ತುಂಬ ಥ್ಯಾಂಕ್ಸ್. ನಸರಿಂದ ಈ ಸೇವಾ ಕೇಂದ್ರದಲ್ಲಿ ತಾವೆಲ್ಲ ಬಂದರೆ ನಿಮಗೆ SR ಫಾರಮ್ ಸಿಕ್ಕಿಲ್ಲ ಅಂದರೆ ನಿಮ್ಗೆ 2002ರದ ಮಾಹಿತಿ ಸಿಕ್ಕಿಲ್ಲ. ಶಿವಮೊಗ್ಗದಲ್ಲಿ ಇಡೀ ರಾಜ್ಯ ದೇಶದಲ್ಲಿ ನೀವು ಎಲ್ಲೇ ವಾಸ ಮಾಡ್ತಾಯಿದ್ರು ನಿಮ್ಮ ಕಾರ್ಡುಗಳನ್ನು ತೊಗೊಂಬಂದ್ರೆ ನಾವು ನಿನ್ನೆ ತಮಿಳುನಾಡು ಮಹಾರಾಷ್ಟ್ರದಲ್ಲಿ ವಾಸ ಮಾಡ್ತಿರೋರ್ದು ನಾವು 2002ರ ಮಾಹಿತಿಯನ್ನು ತಕ್ಕೊಟ್ಟಿದ್ದೀವಿ. ನಿಮಗೇನೇ ಪ್ರಾಬ್ಲಮ್ಗಳಿದ್ರೂ ನೀವು ಶುಭಮಂಗಳದಲ್ಲಿ ನಮ್ಮ ಸೇವಾ ಕೇಂದ್ರ ಬಂದರೆ ನಿಮಗೆ ನಾವು ಸಹಾಯ ಮಾಡಲಿಕ್ಕೆ ಬೆಳಗ್ಗೆ 9:00 ರಾತ್ರಿ 9:00 ತನಕ ನಮ್ಮ ಸೇವಾ ಕೇಂದ್ರ ತೆಗೆದಿರುತ್ತೆ.